ಇದು ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ತಾವು ಪಬ್ಲಿಕ್ ಟಿವಿ ಎಕ್ಸ್ಪೋದಲ್ಲಿ ಸಹ ಸಾಕಷ್ಟು ಕಾಲೇಜುಗಳು ಬಂದಿದೆ. ತಾವು ಅಲ್ಲಿ ಸಹ ಯಾವ ಕಾಲೇಜು ಸೂಕ್ತ ಇದೆ, ಯಾವುದು ಕೋರ್ಸ್ ಡಿಮ್ಯಾಂಡ್ ಇದೆ ಅನ್ನುವಂಥದ್ದೆಲ್ಲ ತಾವು ಸ್ಟಡಿ ಮಾಡೋದಕ್ಕೆ ಅವಕಾಶ ಇದೆ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ತಾವು ವೆಬ್ಸೈಟಲ್ಲಿ ಸಹ ತಾವು ಪರಿಶೀಲನೆ ಮಾಡ್ತಿರ್ತೀರ. ನನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತಮಗೆ ಒಂದು ವಿನಂತಿ ಏನಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಎಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತೆ ಅದೇ ರೀತಿ ಮೆಡಿಕಲ್ ಕಾಲೇಜುಗಳು ಇವರು ಸರ್ಕಾರದ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಹೇಳುವಂಥದ್ದಾದ್ರೆ, ನಿಮ್ಗಳಿಗೋಸ್ಕರ ಯಾರು ಮೆರಿಟೋರಿಯಸ್ ಸ್ಟೂಡೆಂಟು ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ, 45% ಖಾಸಗಿ ಕಾಲೇಜುಗಳವರು ನಮಗೆ ಸೀಟನ್ನು ಬಿಟ್ಟು ಕೊಡ್ತಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಹ ರಾಜ್ಯದಲ್ಲಿ 16 ಕಾಲೇಜ್ ಇದೆ, ಅಲ್ಲಿ 100% ಸೀಟು ನಮ್ಮ ಮುಖಾಂತರ ಅಲಾಟ್ ಮಾಡ್ತೀವಿ. 8 ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಅಲ್ಲಿ ಸಹ 95% ಸೀಟ್ಗಳನ್ನು ಕೆಇಎ ಮುಖಾಂತರ ನಾವು ಅಲಾಟ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 80,000 ಇಂಜಿನಿಯರಿಂಗ್ ಸೀಟ್ಗಳು ಕೆಇಎ ಮುಖಾಂತರ ಅಲಾಟ್ ಮಾಡುವಂಥದ್ದಕ್ಕೆ ಲಭ್ಯ ಇತ್ತು. ತಮಗೆ ಈಗ ನಮ್ಮಲ್ಲಿ ಏನು ಅಲಾಟ್ ಮಾಡುವಂತಹ ಪ್ರಕ್ರಿಯೆ ಇದೆ, ಸಾಕಷ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಅವರ ಇಚ್ಛೆ ಅನುಸಾರ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಅದಕ್ಕೆ ತಾವು ಏನಪ್ಪ ಮಾಡಬೇಕು, ನಾವು ಸದ್ಯದಲ್ಲೇನೆ ಇನ್ನ ಒಂದು 15-20 ದಿವಸದೊಳಗಡೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ಸೀಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ನಾನು ಹೇಳುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಎಷ್ಟು ಮೆಡಿಕಲ್ ಕಾಲೇಜ್ಗಳಿದೆ, ಎಷ್ಟು ನರ್ಸಿಂಗ್ ಕಾಲೇಜ್ಗಳಿದೆ, ಎಷ್ಟು ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಕಾಲೇಜ್ಗಳಿದೆ, ಈ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಗಳಿದೆ. ಉದಾಹರಣೆಗೆ ಇಂಜಿನಿಯರಿಂಗ್ ಕಾಲೇಜ್ ಅಂತಂದ್ರೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ 100 ಸೀಟ್ ಇದೆ ಅಂತಂದ್ರೆ ಒಂದು ಬ್ರಾಂಚ್ ಅಲ್ಲಿ 45 ಸೀಟ್ಗಳನ್ನ ನಮ್ಮ ಮುಖಾಂತರ ನಾವು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ಎಲ್ಲಾ ಕಾಲೇಜ್ಗಳ ಕೆಇಎ ಮುಖಾಂತರ ಅಲಾಟ್ ಮಾಡುವಂತಹ ಸೀಟ್ಗಳ ವಿವರವನ್ನ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ ಪಬ್ಲಿಷ್ ಮಾಡ್ತೀವಿ. ಕಾಲೇಜು ವಾರು, ಕೋರ್ಸ್ ವಾರು. ಅದು ಎಷ್ಟು ಡಿಟೈಲ್ ಇರುತ್ತೆ ಅಂತಂದ್ರೆ, ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ್ಯಾವ ಸೀಟು, ಜನರಲ್ ಮೆರಿಟಿಗೆ ಎಷ್ಟು ಸೀಟ್ ಇದೆ, ರೂರಲ್ಲು, ಕನ್ನಡ ಮೀಡಿಯಮು, SC, ST, OBC, 371J ಈ ಎಲ್ಲ ಮೀಸಲಾತಿವಾರು ಎಷ್ಟೆಷ್ಟು ಸೀಟ್ಗಳು ಲಭ್ಯ ಇದೆ ಎನ್ನುವಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನಾವು ಪಬ್ಲಿಷ್ ಮಾಡ್ತೀವಿ. ತಾವು ವಿದ್ಯಾರ್ಥಿಗಳು, ಪೋಷಕರು, ಸಾಕಷ್ಟು ಕಾಲೇಜುಗಳಿರುತ್ತೆ, ಅದರಲ್ಲಿ ಕೆಲವು ಕಾಲೇಜು ತಮ್ಮ ಫೇವರೇಟ್ ಕಾಲೇಜ್ ಇರ್ಬೋದು. ತಾವು ಸಮಾಧಾನವಾಗಿ ನಾವು ಪಬ್ಲಿಷ್ ಮಾಡಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ನಿಮ್ಮ ಮಗು ಇಂಜಿನಿಯರಿಂಗ್ ಕಾಲೇಜಿಗೆನೆ ಕಳಿಸ್ಬೇಕು ಅಂತ ತಾವು ನಿರ್ಧಾರ ಮಾಡಿದ್ದೀರಾ ಅಂತಂದ್ರೆ, ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ತಾವು ಪರಿಶೀಲನೆ ಮಾಡಬಹುದು. ನಿಮ್ಮ ವಿದ್ಯಾರ್ಥಿಯ ರ್ಯಾಂಕಿಗೆ ನಿಮಗೆ ಪೂರಕವಾಗಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟು ನಿಮಗೆ ಲಭ್ಯ ಇದೆ ಅನ್ನುವಂಥದ್ದು ನಮ್ಮ ವೆಬ್ಸೈಟ್ ಅಲ್ಲಿ ಸಂಪೂರ್ಣ ಮಾಹಿತಿ ನಮ್ಮಿಂದ ನಿಮಗೆ ಸಿಗುತ್ತೆ. ಇದು ಬೇರೆ ಬೇರೆ ಇಲಾಖೆಯಿಂದ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಮಾಡಿಕೊಡ್ತಾರೆ, ನಾವು ನಿಮಗೆ ಅದನ್ನ ಪಬ್ಲಿಷ್ ಮಾಡ್ತೀವಿ. ಇಂಜಿನಿಯರಿಂಗ್ ಅಲ್ಲಿ ಹೇಳಿದಂತೆ ಬಹುತೇಕ ವಿದ್ಯಾರ್ಥಿಗಳು, ಹೆಚ್ಚಿನ ವಿದ್ಯಾರ್ಥಿಗಳು ಫಸ್ಟ್ ಪ್ರಿಫರೆನ್ಸು ಮೆಡಿಕಲ್ಗೆ ಒಂದು ಆಸೆ ಇರುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಇದಕ್ಕೆ ಸಂಬಂಧಪಟ್ಟಂತೆ ಸಹ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪಬ್ಲಿಷ್ ಮಾಡ್ತೀವಿ. ಉದಾಹರಣೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿದೆ ಅಂತಂದ್ರೆ 100% ಸೀಟ್ಗಳು, ಮೆರಿಟೋರಿಯಸ್ ಸೀಟ್ಗಳೇನಿದೆ ಅದು ನಮ್ಮ ಒಂದು ಪ್ರಾಧಿಕಾರದಿಂದ ಮತ್ತೆ MCC ಇಂದನೇ ಅಲಾಟ್ ಆಗುವಂಥದ್ದು. ಇನ್ನ ಪ್ರೈವೇಟ್ ಕಾಲೇಜುಗಳು, ತುಂಬಾ ಒಳ್ಳೊಳ್ಳೆ ಖಾಸಗಿ ಕಾಲೇಜುಗಳೆಲ್ಲ ಇದೆ. ನಮ್ಗೆ ಗೊತ್ತು, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಮನೆ ಮತ್ತೆ ಊರಲ್ಲಿ ಇರುವಂತದ್ದಕ್ಕೋಸ್ಕರ ಖಾಸಗಿ ಕಾಲೇಜಿಗೆ ಹೋಗ್ಬೇಕು ಅನ್ನುವಂಥದ್ದು ಸಹ ತಮ್ಗಿರುತ್ತೆ. ಈ ಖಾಸಗಿ ಕಾಲೇಜುಗಳಲ್ಲಿ 40% ಸೀಟು ಸರ್ಕಾರಿ ಕೋಟಾದ ಸೀಟ್ಗಳಂತೇಳಿ ಮ್ಯಾನೇಜ್ಮೆಂಟ್ ಅವ್ರು ನಮಗೆ ಬಿಟ್ಕೊಡ್ತಾರೆ. ಮತ್ತೆ 40% ಸೀಟು ಏನಿದೆ ಅದು ಓಪನ್ ಕ್ಯಾಟಗರಿ ಅಂತ, ಅದರಲ್ಲಿ ಸ್ವಲ್ಪ ಹೈಯರ್ ಫೀಸ್ ಇರುತ್ತೆ, ಅದರಲ್ಲಿ 50-50 ಮಾಡ್ತಾರೆ. ಮತ್ತೆ ಇನ್ನ 15% ಮತ್ತೆ 5% NRI ಮ್ಯಾನೇಜ್ಮೆಂಟ್ ಅಂತೇಳಿ ಅವರು ಒಂದು ಒಪ್ಪಂದದ ಪ್ರಕಾರ ನಮಗೆ ಬಿಟ್ಕೊಡ್ತಾರೆ. ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸಂಬಂಧಪಟ್ಟಂತೆ ಒಂದು ಕಿವಿ ಮಾತು ಹೇಳುವಂಥದ್ದೇನು ಅಂತಂದ್ರೆ, ಕಳೆದ 2 ವರ್ಷಗಳಿಂದ ಅದು ಮ್ಯಾನೇಜ್ಮೆಂಟ್ ಸೀಟ್ ಇರಲಿ, NRI ಸೀಟ್ ಇರಲಿ, ಕೆಇಎ ಮುಖಾಂತರನೇ ಅಲಾಟ್ ಆಗುವಂಥದ್ದು. ತುಂಬಾ ಜನಕ್ಕೆ ಏನು ಕಲ್ಪನೆ ಇದೆ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಅಂದ್ರೆ ಹಿಂದೆ ಇತ್ತು, ಅದು ಮ್ಯಾನೇಜ್ಮೆಂಟ್ ಅಂತಂದ್ರೆ ನೇರವಾಗಿ ಮ್ಯಾನೇಜ್ಮೆಂಟ್ ಅವರು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ರು.
ಈಗ ಮ್ಯಾನೇಜ್ಮೆಂಟ್ ಅವರು NRI ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಶುಲ್ಕವನ್ನ ನಿಗದಿಪಡಿಸುವಂತಹ ಸಂಪೂರ್ಣ ಅಧಿಕಾರ ಮ್ಯಾನೇಜ್ಮೆಂಟ್ ಅವರಿಗಿದೆ. ಬಟ್ ಸೀಟ್ ಅಲಾಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು KE ಮುಖಾಂತರನೇ ಆಗುತ್ತೆ. ಹಾಗಾಗಿ ನೀವು ನೇರವಾಗಿ ಕಾಲೇಜಿಗೆ ಹೋಗ್ಬಿಟ್ಟು ಪಾಪ ಅವರು ಕಾಲೇಜವ್ರು ತುಂಬಾ ಕಾಲೇಜವರು ಹೇಳ್ತಾ ಇದ್ದಾರೆ ನೀವು ಇಲ್ಲ KE ಮುಖಾಂತರ ಹೇಗಾಗುತ್ತೆ, ಮ್ಯಾನೇಜ್ಮೆಂಟ್ ಸೀಟನ್ನ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ದವರಿಗೆ ನಾವು ಕೊಟ್ಬಿಡ್ತೀವಾ? ಇಲ್ಲ, ಅದು ಮ್ಯಾನೇಜ್ಮೆಂಟ್ ಇರ್ಲಿ, ಗೌರ್ಮೆಂಟ್ ಕೋಟಾದ್ದು ಸೀಟ್ ಇರ್ಲಿ, ಓಪನ್ ಕ್ಯಾಟಗರಿ ಸೀಟ್ ಇರ್ಲಿ, ಎಗೈನ್ ನೀವೇನು ನಿಮ್ಮ ನೀಟು ರ್ಯಾಂಕ್ ಇದೆ, ಎಷ್ಟು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಮ್ಯಾನೇಜ್ಮೆಂಟ್ ಇಂದ 1000 ಸೀಟ್ಸ್ ಇದೆ, ಒಂದು 3,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿರುವಂತವ್ರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂತಂದ್ರೆ ಯಾರು 3,000 ವಿದ್ಯಾರ್ಥಿಗಳಲ್ಲಿ ಟಾಪ್ 1,000 ಇದ್ದಾರೆ ಅವರಿಗೆ ಮಾತ್ರ ಮ್ಯಾನೇಜ್ಮೆಂಟ್ ಸೀಟ್ ಆದ್ರೂ ಸಿಗುವಂತದ್ದು. ದುಡ್ಡಿದೆ ಅಂತಂದವ್ರಿಗೆ ಎಲ್ಲರಿಗೆ ಮೆಡಿಕಲ್ ಸಿಕ್ಬಿಡುತ್ತೆ ಅನ್ನುವಂತ ಕಾಲ ಹೋಯ್ತು. ದುಡ್ಡಿದೆ ಅಂತಿದಂಗೆನೆ ಹೋಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡ್ತೀನಿ ಅನ್ನುವಂತ ಕಾಲ ಹೋಯ್ತೀಗ. ಮ್ಯಾನೇಜ್ಮೆಂಟ್ ಸೀಟ್ ತಗೊಳೋದಕ್ಕೆ ದುಡ್ಡಂತೂ ಇರಬೇಕು, ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಅವ್ರು ಫಿಕ್ಸ್ ಮಾಡಿರ್ತಾರೆ. ಜೊತೆಗೆ ನೀಟ್ ರ್ಯಾಂಕ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪೋಷಕರಿಗೆ ಹೇಳುವಂಥದ್ದು, ಈ ಮೆಡಿಕಲ್ಲು, ಡೆಂಟಲ್ಲು, ಆಯುಷಿಗೆ ಸಂಬಂಧಪಟ್ಟಂತೆ ಯಾವುದೇ ಸೀಟ್ ಉಳಿತು ಅಂತಂದ್ರು NMC ಅವರ ಒಂದು ಕಟ್ ಆಫ್ ಡೇಟ್ ಏನಿರುತ್ತೆ ಅಲ್ಲಿವರೆಗೆ ಎಷ್ಟು ರೌಂಡ್ ನಾವು ಕೌನ್ಸಿಲಿಂಗ್ ಮಾಡೋದಕ್ಕೆ ಅವಕಾಶ ಇದೆ ಅಷ್ಟು ರೌಂಡ್ ನಾವೇ ಕೌನ್ಸಿಲಿಂಗ್ ಮಾಡ್ತೀವಿ, ನಮ್ಮ ಮುಖಾಂತರ ಹೋಗುವಂಥದ್ದು. ಹಾಗಾಗಿ ಇಲ್ಲಿ ಮೀಡಿಯೇಟ್ರು, ಬ್ರೋಕರ್ಸು, ಪಾಪ ಇದರಲ್ಲಿ ಕಾಲೇಜವರು ನೇರ ಪಾತ್ರ ಇರಂಗಿಲ್ಲ. ಮಧ್ಯವರ್ತಿಗಳು ಕೆಲವರು ತಮಗೆ ಆಮಿಷವನ್ನು ಒಡ್ತಾರೆ, ನಮಗೆ ಮ್ಯಾನೇಜ್ಮೆಂಟ್ ಅವರು ಪರಿಚಯ ಇದ್ದಾರೆ, ಮತ್ತಿನ್ಯಾರೋ ಪರಿಚಯ ಇದ್ದಾರೆ, ನಿಮಗೆ ಸೀಟ್ ಕೊಡಿಸ್ಬಿಡ್ತೀವಿ ಅಂತ. ದಯಮಾಡಿ ಮೆಡಿಕಲ್ಲು, ಡೆಂಟಲ್ಲು ಮತ್ತೆ ಆಯುಷ್ ವಿಚಾರದಲ್ಲಿ ಯಾರ್ದು ಮಾತು ನಂಬೇಡಿ. ನೀವು ನೇರವಾಗಿ KE ಪೋರ್ಟಲ್ ಅನ್ನ ನೀವು ಫಾಲೋ ಮಾಡಿ, ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ, ನಿಮ್ಮ ಒಂದು ನೀಟ್ ರ್ಯಾಂಕ್ ಆಧರಿಸಿ ನಾವು ನಿಮಗೆ ಸೀಟನ್ನು ಅಲಾಟ್ ಮಾಡ್ತೀವಿ. ಇದರಲ್ಲಿ ಯಾವುದೇ ಬೈಪಾಸ್ ಮಾರ್ಗಗಳಿಲ್ಲ, ಯಾವುದೇ ಇನ್ಫ್ಲೂಯೆನ್ಸು, ಹಣಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ನಿಮ್ಮ ರ್ಯಾಂಕು, ಎಷ್ಟು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇದರ ಆಧಾರದ ಮೇಲೆ ಸೀಟು ಅಲಾಟ್ ಆಗುವಂಥದ್ದು. ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಇದೆಯಾ ಸರ್? ಖಂಡಿತ ಇದೆ. ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದಂತೆ ಸರ್ಕಾರಿ ಕಾಲೇಜುಗಳಲ್ಲಿ 100%, ಏಡೆಡ್ ಕಾಲೇಜಲ್ಲಿ 95% ಅಷ್ಟು ಸೀಟ್ಗಳು, ಮತ್ತು ಖಾಸಗಿ ಕಾಲೇಜುಗಳಲ್ಲಿ 45% ಸೀಟು, ಕೆಲವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲಿದು 40% ಅಷ್ಟು ಸೀಟ್ಗಳು ಅವರು ಸರ್ಕಾರಕ್ಕೆ ಬಿಟ್ಟು ಕೊಡ್ತಾರೆ. ಅದನ್ನ ನಾವು KE ಮೂಲಕ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಅಲಾಟ್ ಮಾಡ್ತೀವಿ. ಇನ್ನು ಉಳಿದಂತ ಸೀಟ್ಗಳೇನಿದೆ ಅದು 30% ಕಾಮೆಟ್ಗೆ, ಮತ್ತೆ ಅವರು ಅದನ್ನ ಮ್ಯಾನೇಜ್ಮೆಂಟ್ ಮುಖಾಂತರ ಅಡ್ಮಿಟ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ತುಂಬಾ ಪೋಷಕರು ಪ್ಯಾನಿಕ್ ಆಗಿ ನಮ್ಮ ಮಗುಂಗ್ ಸೀಟ್ ಸಿಗುತ್ತೋ ಇಲ್ವೋ, ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಇಲ್ವೋ, ಈಗಲೇ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಬಿಟ್ಟು ಬಂದ್ಬಿಡೋಣ, ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಮಾಡ್ಸೋಣ. ನಾನು ಹೇಳುವಂಥದ್ದು ಪೇರೆಂಟ್ಸಿಗೆ, ದಯಮಾಡಿ ಗಡಿಬಿಡಿ ಮಾಡಬೇಡಿ. ಕಳೆದ ವರ್ಷ ರಾಜ್ಯದ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಯಾವ್ಯಾವ ಬ್ರಾಂಚಲ್ಲಿ ಎಷ್ಟೆಷ್ಟಕ್ಕೆ KE ಮುಖಾಂತರ ಅಲಾಟ್ ಮಾಡಿದಂತಹ ಸೀಟ್ಗಳಲ್ಲಿ ಎಷ್ಟೆಷ್ಟು ಕಟ್ ಆಫು ಯಾವ್ಯಾವ ರಿಸರ್ವೇಷನ್ಗೆ ಆಗಿದೆ, GMಗೆ ಎಷ್ಟಾಗಿದೆ, SC STಗೆ ಎಷ್ಟಾಗಿದೆ, 3Bಗೆ 2Bಗೆ ಆಗಿದೆ, ಎಲ್ಲ ಡೀಟೇಲ್ಸ್ ನಮ್ಮಲ್ಲಿ ಲಭ್ಯ ಇದೆ. ಕಳೆದ ವರ್ಷ CETನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು, PUC ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದ್ರೆ ಏನೊಂದು ರ್ಯಾಂಕ್ ಬರುತ್ತೆ ಅನ್ನುವಂಥದ್ದು ತಮ್ಗೆಲ್ಲರಿಗೂ ಒಂದು ಫೇರ್ ಐಡಿಯಾ ಇದೆ. ನಿಮ್ಮ OMR ಕಾರ್ಬನ್ ಕಾಪಿ ನಿಮ್ಮ ಮಗುದು ನಿಮ್ಮ ಕೈಯಲ್ಲಿದೆ. ನಾವು ಈಗಾಗಲೇ ಫೈನಲ್ ಕೀ ಆನ್ಸರ್ ಸಹ ಬಿಟ್ಟಿದ್ದೀವಿ. ಹೋದ ವರ್ಷ ಏನು ನಾನು ಹೇಳಿನಲ್ಲ KE ಮುಖಾಂತರ 80,000 ಸೀಟು ಅಲಾಟ್ ಮಾಡಿದೀವಿ ಅಂತ, ಅದಕ್ಕಿಂತ ಯಾವುದೇ ಕಾರಣ ಕಡಿಮೆ ಆಗಲ್ಲ, ಒಂದು 5-10% ಜಾಸ್ತಿನೇ ಸೀಟ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಮಗುಗೆ ಬರುವಂತಹ ರ್ಯಾಂಕಿನ ಆಸ್ಪಾಸಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜಿನ ಸೀಟು ಕಳೆದ ಬಾರಿ ಸಿಕ್ಕಿತ್ತು ಅಂತಂದ್ರೆ ದಯಮಾಡಿ KE ಕೌನ್ಸಿಲಿಂಗಿಗೆ ಧೈರ್ಯವಾಗಿ ಭಾಗವಹಿಸಿ ವೆಯ್ಟ್ ಮಾಡಿ. ಆಮೇಲೆ KE ಕೌನ್ಸಿಲ್ ಆಗಿ ಸೀಟು ಅಲಾಟ್ಮೆಂಟ್ ಪ್ರಕ್ರಿಯೆ ಮುಗಿದೆ, ಏನು ನಿಮ್ದು ಪೂರ್ತಿ ಮುಗಿದು ಕಾಲೇಜ್ ಶುರುವಾಗಿ ನಿಮಗೇನು ಎಕ್ಸಾಮ್ ಮಾಡಲ್ಲ. ಯಾಕೆಂದ್ರೆ ತಮ್ಗೆ ಗೊತ್ತು 100 ಸೀಟಲ್ಲಿ 45% ಸೀಟ್ ನಾವೇ ಅಲಾಟ್ ಮಾಡ್ತಾ ಇದೀವಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ. ಬಟ್ ಪೇರೆಂಟ್ಸು ಮಕ್ಕಳು ಬಹಳ ಗಡಿಬಿಡಿನಲ್ಲಿ ಹೋಗಿ ಅಲ್ಲಿ ದುಡ್ಡು ಕೊಡು, ಇಲ್ಲಿ ದುಡ್ಡು ಕೊಡು, ತೀರಾ ನಿಮಗೆ ಇಲ್ಲ ರ್ಯಾಂಕು ತುಂಬಾ ಕಡಿಮೆ ಇದೆ, ನಮಗೆ ಇಲ್ಲಿ ಸಿಗೋದು ಡೌಟ್ ಇದೆ ಅಂತಂದ್ರೆ ಓಕೆ ನಿರ್ಧಾರ ಮಾಡಿ. ಬಟ್ ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಸ್ಟಡಿ ಮಾಡಿ. ಖಂಡಿತ ನಿಮಗೆ ನಮ್ಮಲ್ಲಿ ಸಿಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಉದಾಹರಣೆಗೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಲಾಸ್ಟ್ ಇಯರ್ 80,000 ಸೀಟ್ಗಳಲ್ಲಿ ಸುಮಾರು ಒಂದು 13,000 ಸೀಟ್ಗಳು ಹಾಗೇನೆ ಉಳಿತು, ಅಲಾಟೇನೆ ಆಗ್ಲಿಲ್ಲ. ಆಯ್ತು, ಅದರಲ್ಲಿ ಒಂದು 50% ಯಾವುದೋ ಬ್ಯಾಡ್ದಿಲ್ಲದ್ದು ಬ್ರಾಂಚ್ ಇರ್ಬೋದು ವಿದ್ಯಾರ್ಥಿಗಳೇ, ಆದ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸೀಟ್ ಸಹ ಉಳಿಯುತ್ತೆ. ಹಾಗಾಗಿ ಪೋಷಕರು ಸ್ವಲ್ಪ ಸಮಾಧಾನವಾಗಿ ವೆಯ್ಟ್ ಮಾಡಬೇಕು ಅಂತ ನಾನು ವಿನಂತಿಯನ್ನ
ಮಾಡ್ತೀನಿ.